ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಿಶುಗಳ ಅಡಿ ಸಿಲುಕಿದಂತ ಒಂದು ಮಗು ಸಾವನ್ನಪ್ಪಿದೆ. ಮತ್ತೋರ್ವ ಮಗು ಆರುಷ್ ತಾಯಿ ಅಶ್ವಿನಿ ರಕ್ಷಣೆಗೆ ಈಗ ಹರಸಾಹಸ ಮಾಡ್ತಿದ್ದಾರೆ. ಅಶ್ವಿನಿ ಹಾಗೂ ಆರುಷ್ಗೆ ಆಕ್ಸಿಜನ್ ಪೂರೈಕೆ ಮುಂದುವರೆದಿದೆ. ಅವಶೇಷಗಳ ಅಡಿ ಸಿಲುಕಿದ್ದಂತ ಆರ್ಯನ್ ಎಂಬ ಮಗು ಸಾವನ್ನಪ್ಪಿದೆ. ಆರುಷ್ ಹಾಗೂ ತಾಯಿ ಅಶ್ವಿನಿಯ ರಕ್ಷಣೆಗೆ ಮತ್ತೆ ಹರಸಾಹಸ ಪಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಜೊತೆಗೆ ಅವರಿಗೆ ಆಕ್ಸಿಜನ್ ಪೂರೈಕೆಯೂ ಕೂಡ ಹಾಗೆ ಮುಂದುವರಿತಾ ಇದೆ. ನೋಡಿ, ಈಗ ಒಂದು ಮಗು ಸಾವನ್ನಪ್ಪಿರೋದ್ರಿಂದ ಮತ್ತಷ್ಟು ಭೀತಿ ಹೆಚ್ಚಾಗ್ತಾ ಇದೆ. ಈಗ ಉಳಿದಂತ ಆರುಷ್ ಮತ್ತು ತಾಯಿ ಅಶ್ವಿನಿ ಇಬ್ಬರನ್ನು ಕೂಡ ಜೀವಂತವಾಗಿ ಹೊರಗೆ ಕರ್ಕೊಂಡು ಬರಬೇಕು, ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅಂತ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಈಗಾಗಲೇ ಒಂದು ಮಗು ಸಾವನ್ನಪ್ಪಿದೆ, ಆರ್ಯನ್ ಅನ್ನುವಂಥ ಮಗು. ಬಟ್ ಉಳಿದ ಇಬ್ಬರನ್ನ ಸೇಫ್ ಆಗಿ ಹೊರಗೆ ಕರ್ಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕೆ ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡ್ಕೊಳ್ತಾ ಇದೆ. ಬಟ್ ಆಗಾಗ ಮಳೆ ಬರ್ತಾ ಇದೆ, ಅದು ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ. ಮತ್ತು ಅಲ್ಲಿ ಬಹಳ ಕ್ಲಿಷ್ಟಕರವಾದಂಥ ದಾರಿ, ಅದು ಅವ್ರ ಮನೆಗೆ ಹೋಗುವಂಥ ದಾರಿ. ಹೆವಿ ವೆಹಿಕಲ್ಸ್ ಬರೋದಕ್ಕಾಗಲ್ಲ, ಅಥವಾ ಈ ರೀತಿ ಗೋಡೆ ಸ್ಲ್ಯಾಬ್ ಕುಸಿತ ಆಗಿರೋದ್ರಿಂದ, ವೆಯ್ಟ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಯಂತ್ರೋಪಕರಣಗಳು ಕೂಡ ಹೋಗೋದಕ್ಕಾಗಲ್ಲ. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ. ನಿಜಕ್ಕೂ ಕೂಡ 8 ಗಂಟೆಗಳಿಂದ ನಡೀತಾ ಇರುವಂಥ ರಕ್ಷಣಾ ಕಾರ್ಯಾಚರಣೆ ಇದು. ಇದರಲ್ಲಿ ಈಗಾಗಲೇ ಒಂದು ಮಗು, ಆರ್ಯನ್ ಮಗು ಸಾವನ್ನಪ್ಪಿದೆ. ಆರುಷ್ ಮತ್ತು ಅಶ್ವಿನಿ ಅವರನ್ನ ಸೇಫ್ ಆಗಿ ಹೊರಗೆ ಕರ್ಕೊಂಡು ಬರೋದಕ್ಕೆ ಅಂತ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈಗ ಸದ್ಯ ಅಲ್ಲಿನ ಅಪ್ಡೇಟ್ ಕೊಡೋದಾದ್ರೆ. ಹೌದು ಸೌಖ್ಯ, ಬಹಳ ಒಂದು ಕ್ಲಿಷ್ಟಕರವಾದಂಥ ಕಾರ್ಯಾಚರಣೆ ಇದು. ಯಾಕಂದರೆ ಒಂದು ಕಡೆಯಿಂದ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆಯಿಂದ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾಯಿ ಮತ್ತು ಮಗು ಇರುವಂಥದ್ದು. ಅವರು ಸಾವು ಮತ್ತು ಬದುಕಿನ ನಡುವೆ ಒಂದು ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಮಗುವನ್ನು, ಚಿಂತಾಜನಕ ಸ್ಥಿತಿಯಲ್ಲಿರುವಂಥ ಒಂದು ಮಗುವನ್ನು ಹೊರಗಡೆ ತೆಗೆದಿದ್ದಾರೆ. ಇನ್ನು ತಾಯಿ ಮತ್ತು ಮಗು ಒಳಗಡೆ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 4 ಗಂಟೆಗೆ ಸಂಭವಿಸಿದಂಥ ಒಂದು ದುರಂತ ಅವಘಡ ಇದು. ಗುಡ್ಡ ಕವಿಸಿದಂಥ ಪರಿಣಾಮದಿಂದಾಗಿ ಇಡೀ ಮನೆ ಕೊಲ್ಯಾಪ್ಸ್ ಆಗಿದೆ. ಮನೆ ಅಂದರೆ ಲಿಂಟಲ್ ಸಿಮೆಂಟ್ ಟೆರೆಸ್ ಮನೆ ಆದಂಥ ಕಾರಣದಿಂದ ಅದರ ಅಡಿಗಡೆ ಅವರು ಸಿಲುಕಿರುವಂಥದ್ದು. ಹಾಗಾಗಿ ಅವರನ್ನು ರಕ್ಷಣೆ ಮಾಡೋದಕ್ಕೆ ಬಹಳ ಕಠಿಣವಾಗಿರುವಂಥ ಒಂದು ಸ್ಥಿತಿ ಇಲ್ಲಿ ಸದ್ಯ ಇದೆ. ಸೊ ಯಾಕಂದರೆ ಸ್ವಲ್ಪ ಆ ಕಡೆ ಕಾಡಿದ್ರೆ ಏನು ಜೀವಂತವಾಗಿರುವಂಥ ತಾಯಿ ಇದ್ದಾರೋ ಅವರಿಗೆ ಅಪಾಯವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಹಳ ನಾಜೂಕಾಗಿ, ಬಹಳ ಸೂಕ್ಷ್ಮತೆಯೊಂದಿಗೆ ಈ ಒಂದು ಕಾರ್ಯಾಚರಣೆಯನ್ನು ಸದ್ಯ ಮಾಡ್ತಾ ಇರುವಂಥದ್ದು. ಬೆಳಿಗ್ಗೆ ಕಾಂತಪ್ಪ ಪೂಜಾರಿ ಏನಿದ್ದಾರೆ ಇವರನ್ನು ರಕ್ಷಣೆ ಮಾಡಲಾಗಿತ್ತು. ಅವರನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಅವರ ಪತ್ನಿ ಪ್ರೇಮ ಸಾವಿಗೀಡಾಗಿದ್ದರು ಮತ್ತು ಅವರ ಸೊಸೆಯಾಗಿರುವಂಥ ಅಶ್ವಿನಿ ಮತ್ತು ಇಬ್ಬರು ಮಕ್ಕಳು ಆರ್ಯನ್ ಮತ್ತು ಆರುಷ್ ಅವರು ಸಿಲುಕಿಕೊಂಡಿದ್ದರು ಅಡಿಗಡೆ. ಅದರಲ್ಲಿ ಆರ್ಯನ್ 2.5 ವರ್ಷ ಪ್ರಾಯದ ಮಗು, ಇನ್ನೊಂದು ಆರುಷ್ 1 ವರ್ಷ ಪ್ರಾಯದ ಮಗು. ಅಶ್ವಿನಿಯವರ ಗಂಡ ಸೀತಾರಾಮ ಏನಿದ್ದಾರೆ ಇವರು ಅಪಾಯವನ್ನು ಅರಿತು ಅಲ್ಲಿಂದ ಅಂದರೆ ಬಚಾವಾಗಿದ್ದರು. ಅಪಾಯವನ್ನು ಅರಿತು ಅವರು ಹೊರಗಡೆ ಬಂದರು. ಮನೆಯಿಂದ ಹೊರಗಡೆ ಬಂದು ಸಮೀಪದ ಮನೆಯವರಿಗೆಲ್ಲ ಅವರು ಮಾಹಿತಿಯನ್ನು ನೀಡಿದರು. ನಮ್ಮ ಕುಟುಂಬಸ್ಥರು ಮನೆ ಅಡಿಗಡೆ ಸಿಲುಕಿದ್ದಾರೆ ಅನ್ನುವಂಥ ರೀತಿಯಲ್ಲಿ. ಇದೇ ಹೊತ್ತಲ್ಲಿ ಕಾಂತಪ್ಪ ಪೂಜಾರಿ ಅವರು ಕೂಡ ಮನೆ ಹೊರಗಡೆ ಬಂದಿದ್ದಾರೆ. ಆದರೆ ಅವರ ಕಾಲಿನ ಮೇಲೆ ಒಂದು ದೊಡ್ಡ ಲಿಂಟಲ್ ಬಿದ್ದವರಿಗೆ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಆದರೆ ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಬರ್ತಾ ಇರುವಂಥದ್ದು. ಈಗ ಉಳಿದಿರುವಂಥ ಅಶ್ವಿನಿ ಮತ್ತು ಮಕ್ಕಳಿಗೋಸ್ಕರ ನಡೀತಾ ಇರುವಂಥ ಒಂದು ಕಾರ್ಯಾಚರಣೆ. ಒಂದು ಮಗು ಮತ್ತು ಅಶ್ವಿನಿ ಇಬ್ಬರು ಒಳಗಡೆ ಇದ್ದಾರೆ. ನಾವು ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗ್ಬೋದು. ಅವರು ಅಡಿಗಡೆ ಸಿಲುಕಿದ್ರು ಕೂಡ ಪುಟ್ಟ ಮಗುವನ್ನು ಅವರು ಜೋಪಾನ ಮಾಡಿದ್ದ ಒಂದು ವಿಡಿಯೋ ಅದು. ಅವರಿಗೆ ಆಕ್ಸಿಜನ್ ಮತ್ತು ಆಹಾರವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಇದರೊಂದಿಗೆ NDRF ಮತ್ತು SDRF ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಆಕ್ಸಿಜನ್ ಜೊತೆಗೆ ಏನು ರಕ್ಷಣೆ ಮಾಡಬೇಕಾದ್ರೆ ಗ್ಯಾಸ್ ಕಟ್ಟಿಂಗ್ ಪೈಪ್ ಇರ್ಬೋದು, ಗ್ಯಾಸ್ ಕಟ್ಟರ್ ಇರ್ಬೋದು, ಮತ್ತು ಡ್ರಿಲ್ಲಿಂಗ್ ಮಿಷಿನ್, ಜಾಕ್ಗಳನ್ನು ಬಳಸಿ, ಅಂದರೆ ಏನು ಆ ಮನೆ ಕೆಳಗಡೆ ಬಿದ್ದಿದೆಯೋ ಅದು ಅಡಿಗಡೆ ಅವರು ಇರುವಂಥ ಕಾರಣದಿಂದಾಗಿ ಅದನ್ನು ಅವರನ್ನ ಹೊರತೆಗಿಬೇಕು ಅಂದರೆ ಕೇವಲ ಡ್ರಿಲ್ಲಿಂಗ್ ಮೂಲಕ ಅದು ಸಾಧ್ಯ ಅಲ್ಲ. ಹಾಗಾಗಿ ಜಾಕ್ ಮೂಲಕವೂ ಕೂಡ ಮನೆಯನ್ನು ಮೇಲೆತ್ತುವಂಥ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಮತ್ತು ಇನ್ನೂ ಇದು ಅಪಾಯಕಾರಿ ಸ್ಥಿತಿಯಲ್ಲೇ ಇದೆ ಸೌಖ್ಯ. ಮೇಲ್ಗಡೆ ಇರುವಂಥ ಗುಡ್ಡ ಸ್ವಲ್ಪ ಅದರ ಮಣ್ಣು ಕುಸಿಯುವಂಥ ಭೀತಿ ಕೂಡ ಇದೆ ಮತ್ತು ಅದು ಕುಸಿಯುವಂಥ ಸಾಧ್ಯತೆ ಇದೆ. ಈಗ ಎಲ್ಲ ಜನ ಏನಿದ್ದಾರೆ ಒಂಥರ ಅಪಾಯದ ಸ್ಥಿತಿಯಲ್ಲೇ ಇಲ್ಲೆಲ್ಲರೂ ಕೂಡ ಇರುವಂಥದ್ದು ಈಗ. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಕುಸಿದು ಬಿದ್ದಿರುವಂಥ ಮನೆ ಇನ್ನಷ್ಟು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಕೇವಲ ಒಂದು ದಾರದಂಚಿನಲ್ಲಿ ಅವರು ಅಲ್ಲಿ ಬಚಾವಾಗಿರುವಂಥದ್ದು. ಹಾಗಾಗಿ ಏನು ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರುವಂಥ ಸಾವಿರಾರು ಜನ ಅವರು ಬದುಕಿ ವಾಪಸ್ ಬರಲಿ ಅನ್ನುವಂಥ ರೀತಿಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಮುಂಗಾರು ಪ್ರವೇಶವಾಗುವಂಥ ಹೊತ್ತಿನಲ್ಲೇ ಇಂಥ ದೊಡ್ಡ ಅವಾಂತರ ಸದ್ಯ ಸೃಷ್ಟಿಯಾಗಿರುವಂಥದ್ದು. ಜಿಲ್ಲಾಡಳಿತ ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದರೂ ಕೂಡ ಒಂದಿಷ್ಟು ಕಡೆಗಳಲ್ಲಿ ಅಪಾಯದ ಸ್ಥಿತಿ ಇನ್ನೂ ಇದೆ. ಅಪಾಯಕಾರಿ ಸ್ಥಿತಿಯಲ್ಲೇ ಜನರು ಜೀವನವನ್ನು ಮಾಡ್ತಾ ಇದ್ದಾರೆ. ಧಾರಾಕಾರ ಮಳೆಯಾಗುವಂಥ ಸಂದರ್ಭ. ಯಾಕಂದರೆ ಇಲ್ಲಿ ಈ ಕುಟುಂಬದವರನ್ನು ಕೂಡ ನಾವು ನೋಡ್ತಾ
ನೋಡ್ತಾ ಹೋಗ್ಬೋದು. ಮೇಲ್ಗಡೆ ಒಂದು ದೊಡ್ಡ ಗುಡ್ಡ ಇದೆ, ಯಾಕಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಗುಡ್ಡದ ಒಂದು ತಟದಲ್ಲಿರುವಂಥ ಜನ ಈ ಥರ ಮಳೆಯ ಅವಾಂತರದಿಂದ ಸಾವಿಗೀಡಾಗಿರುವಂಥ ಅನೇಕ ಉದಾಹರಣೆಗಳು ಇದೆ. ಕಳೆದ ವರ್ಷ ಇದೇ ಉಳ್ಳಾಳ ಸಮೀಪದ ಮದನಿ ನಗರದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಸಂಭವಿಸಿತ್ತು. ಒಂದೇ ಕುಟುಂಬದ ಸುಮಾರು 3 ಮೃತಪಟ್ಟಿದ್ದರು ಮನೆಯ ಮೇಲೆ ಕಾಂಪೌಂಡ್ ಕುಸಿದ ಪರಿಣಾಮದಿಂದಾಗಿ. ಸೊ ಜನರು, ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡ್ತಾ ಇದೆ, ಆದರೆ ಜನರು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ಮಳೆಗಾಲದ ಹೊತ್ತಿಗಾದರೂ ಕೂಡ ಬೇರೆಡೆ ಸ್ಥಳಾಂತರವಾಗುವಂಥ ಒಂದು ಕೆಲಸವನ್ನು ಅವರು ಮಾಡಬೇಕಾಗಿದೆ. ಮತ್ತು ಈ ಮನೆ ಏನು ಇವರು ಕಟ್ಟಿದ್ದಾರೆ, ಈ ಹಿಂದೆ ಇಲ್ಲಿ ಬೇರೆ ಮನೆ ಇತ್ತು, ಈಗ ಹೊಸದಾಗಿದ್ದು ಮನೆಯನ್ನು ಕಟ್ಟಿರುವಂಥದ್ದು ತಮ್ಮ ಒಂದು ಮಗ ಮದುವೆ ಆದಂಥ ಸಂದರ್ಭ, ಆ ಒಂದು ಸಂದರ್ಭದಲ್ಲಿ ಕಟ್ಟಿರುವಂಥ ಒಂದು ಮನೆ ಆಗಿತ್ತು ಇದು. ಆದರೆ ಇವತ್ತು ಇದೇ ಮನೆಯಿಂದ ಏನು ಸುಂದರವಾದಂಥ ಒಂದು ಕುಟುಂಬ ಇದ್ದುವಂಥ ಈ ಒಂದು ಮನೆ ಇವತ್ತು ಒಂದು ರೀತಿ ಸಾವಿನ ಕೂಪವಾಗಿ ಪರಿವರ್ತನೆ ಆಗಿದೆ. ಓಕೆ ಆದಿತ್ಯ, ಇನ್ನೊಂದು ವಿಷಯ ಏನಂದ್ರೆ ಅಲ್ಲಿ ಈಗ ಆರ್ಯನ್ ಅನ್ನುವಂತ 2.5 ವರ್ಷದ ಮಗುವನ್ನ ಹೊರ ತೆಗೆಯೋದಕ್ಕೆ ಅಂತ ಆ ಸ್ಲ್ಯಾಬ್ ಮೇಲಕ್ಕೆ ಎತ್ತೋದಕ್ಕೆ ಜಾಕ್ ಬಳಸ್ಕೊಂಡು ಮೇಲೆತ್ತಿದ್ದಾರೆ. ಅದಾದ ನಂತರ ಡ್ರಿಲ್ಲಿಂಗ್ ಮಾಡಿ ಹೊರಗೆ ತೆಗೆದಿದ್ದಾರೆ. ಬಟ್ ಇಲ್ಲಿ ಗ್ಯಾಪ್ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಅಲ್ಲಿ ಏನಾದರೂ ಅಡಚಣೆ ಉಂಟಾಗ್ತಾ ಇದೆಯಾ? ಅಂದರೆ ಅಲ್ಲಿರುವಂಥ 1 ವರ್ಷದ ಚಿಕ್ಕ ಮಗು ಮತ್ತು ತಾಯಿ ಇರುವಂಥದ್ದು, ಅವರಿಬ್ಬರನ್ನು ಹೊರಗೆ ತೆಗೆದುಕೊಂಡು ಬರೋದಕ್ಕೆ ಈಗ ಯಾವ ರೀತಿ ಕಾರ್ಯಾಚರಣೆ ಅಲ್ಲಾಗುತ್ತೆ ಅಂತಂದರೆ, ಜಾಕ್ ಬಳಸಿ ಇನ್ನೂ ಕೂಡ ಅಲ್ಲಿ ಬಿದ್ದಂಥ ಮನೆ ಪರಿಕರಗಳನ್ನ ಮೇಲೆತ್ತುವಂಥ ಕೆಲಸ, ಮತ್ತೊಂದು ಕಡೆ ಡ್ರಿಲ್ಲಿಂಗು, ಈಗ ಸದ್ಯಕ್ಕೆ ಆ ಕಾರ್ಯಾಚರಣೆ ಆಗಿದೆ. ಬಟ್ ಇವ್ರನ್ನ ಹೊರಗೆ ತರೋದಕ್ಕೆ ಸೇಫಾಗಿ ಹೊರಗೆ ತರಬೇಕಲ್ಲ, ಅದಕ್ಕೋಸ್ಕರ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ? ಅಂದರೆ ಸೌಖ್ಯ, ಈಗ ಅಶ್ವಿನಿ ಏನಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರ ದೇಹದ ಕೆಳಭಾಗದ ಮೇಲೆ ಆ ಲಿಂಟಲ್ ಇದೆ, ನಾವು ವಿಡಿಯೋದಲ್ಲೂ ಕೂಡ ಗಮನಿಸ್ಬೋದು. ಆ ಲಿಂಟಲ್ಲು ಕುಸಿಯುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಅಂದರೆ ಆ ಒಂದು ದಾರದಂಚಿನಲ್ಲಿ ಅವರು ಬಚಾವಾಗಿದ್ದಾರೆ. ಆ ಮಗು ಅವರ ಬದಿಯಲ್ಲೇ ಇದೆ, ಹಾಗಾಗಿ ಅವರಿಗೆ ಮಗುವನ್ನು ಕೊಡೋದಕ್ಕೆ ಕೂಡ ಆಗ್ತಾ ಇಲ್ಲ, ಮಗು ಕೂಡ ಅದರ ಅಡಿಯಲ್ಲೇ ಇದೆ. ಸೊ ಅವರು ಅದನ್ನೇ ಹೊರಗೆ ಏನೋ ರಕ್ಷಣೆಗೆ ಹೋದ ಸಂದರ್ಭ ಅವರು ಅದನ್ನೇ ಹೇಳ್ತಾ ಇದ್ರು. ಸೊ ಇದನ್ನು ಸ್ವಲ್ಪ ಜಾಗೃತಿಯಾಗಿ ತೆರವು ಮಾಡುವಂಥ ಕೆಲಸವನ್ನು ಮಾಡಿ, ಯಾಕಂದರೆ ಮಗು ಕೂಡ ಇದೆ ಅಂತಂದರೆ ಏನು ಈ ಸಾವು ಬದುಕಿನ ಹೋರಾಟದ ನಡುವೆಯೂ ಕೂಡ ಅಶ್ವಿನಿ ಅವರು ಆ ಮಗುಗೆ ಏನಾಗದೇ ಇರುವಂಥ ರೀತಿಯಲ್ಲೂ ಕೂಡ ಅಲ್ಲಿ ಜೋಪಾನ ಮಾಡಿಕೊಂಡಿರುವಂಥದ್ದು. ಅಂದರೆ ಒಮ್ಮೆಲೆ ಆ ಲಿಂಟಲನ್ನು ಡ್ರಿಲ್ ಮೂಲಕ ತೆಗೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಂದರೆ ಗ್ಯಾಸ್ ಕಟ್ಟರ್ ಮೂಲಕ ತೆಗೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅದು ಕುಸಿಯುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಬಹಳ ನಾಜೂಕಾಗಿ ಅಂದರೆ ಜಾಕ್ಗಳನ್ನು ಬಳಸ್ತಾ ಇದ್ದಾರೆ. ಏನು ಒಂದು ಮನೆಯ ಒಂದು ಟೆರೆಸ್ ಏನು ಅವರ ಮೇಲೆ ಇದೆಯೋ ಆ ಸುತ್ತಳತೆಯ ಜಾಗದಲ್ಲಿ ಜಾಕ್ಗಳನ್ನು ಬಳಸಿಯೂ ಕೂಡ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾದರೂ ಕೂಡ ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಫಲ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ಮಗುವನ್ನು ಈಗ ಹೊರಗಡೆ ತೆಗೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಬರ್ತಾ ಇದೆ. ಅದು ಬಹಳ ಚಿಂತಾಜನಕ ಸ್ಥಿತಿಯಲ್ಲೂ ಕೂಡ ಇದೆ. ಇನ್ನು ಉಳಿದಂಥ ಇಬ್ಬರಿಗೋಸ್ಕರ ಈ ರಕ್ಷಣಾ ಕಾರ್ಯಾಚರಣೆ ಅದು ಬಹಳ ಸೂಕ್ಷ್ಮತೆಯನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲಿ ಒಳಗಡೆ ಇದೆ. ಸೊ ನೆರೆದವರೆಲ್ಲರೂ ಕೂಡ ಒಂದೇ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು, ಅವರು ಜೀವಂತವಾಗಿ ವಾಪಸ್ ಬರಲಿ ಅನ್ನುವಂಥದ್ದು. ಯಾಕಂದರೆ ಬೆಳಿಗ್ಗೆ ಮನೆ ಕುಸಿದಂಥ ಸಂದರ್ಭ 4 ಗಂಟೆಗೆ ಏನು ಸೀತಾರಾಮ್ ಅವರು ಮಾಹಿತಿಯನ್ನು ನೀಡ್ತಾರೋ, ಸ್ಥಳೀಯರು ಒಳಗಡೆ ಹೋಗಿದ್ದಾರೆ, ಅಂದರೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಅವರು ಅಲ್ಲಿದ್ದರು, ಆದರೆ ಅವರನ್ನು ಹೊರ ತೆಗೆಯೋದಕ್ಕೆ ಆಗಲಿಲ್ಲ. ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಅವರ ಹತ್ರ ಪರಿಕರಗಳು ಇರಲಿಲ್ಲ, ಯಾವುದೇ ಕಟ್ಟಿಂಗ್ ಮಿಷಿನ್, ಡ್ರಿಲ್ಲಿಂಗ್ ಮಿಷಿನ್ ಇರಲಿಲ್ಲ. ಅದು ಇದ್ದರೂ ಕೂಡ ಅಷ್ಟು ಸುಲಭದಲ್ಲಿ ಅವರನ್ನು ಹೊರಗೆ ತೆಗೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಸುಮಾರು 4 ಗಂಟೆಯಿಂದ ಈವರೆಗೂ ಕೂಡ 12 ಗಂಟೆ ಆಗ್ತಾ ಬಂತು. 12 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ತುಂಬ ಸೂಕ್ಷ್ಮತೆಯಿಂದ, ತುಂಬ ಜಾಗೃತೆಯಿಂದ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಸೌಖ್ಯ. ಓಕೆ, ಸದ್ಯ ಕಾಂತಪ್ಪ ಅವರ ಪರಿಸ್ಥಿತಿ ಹೇಗಿದೆ? ಅವರು ಕಾಲು ಕಟ್ಟಾಗಿತ್ತು ಅಂದರು, ಅಂದರೆ ಅವ್ರನ್ನ ಹೊರಗೆ ತೆಗೆದಿದ್ದು ಕೂಡ NDRF SDRF ಸಿಬ್ಬಂದಿನ, ಅಥವಾ ಅವರು ಎಸ್ಕೇಪ್ ಆದ್ರ? ಅವ್ರ ಕಾರ್ಯಾಚರಣೆ ಹೆಂಗಿತ್ತು ಅಂತ ಆದಿ? ಸೌಖ್ಯ, ಈ ಏನು ಘಟನೆ ಸಂಭವಿಸುವ ಸಂದರ್ಭದಲ್ಲಿ ಸೀತಾರಾಮ್ ಅಂದರೆ ಕಾಂತಪ್ಪ ಪೂಜಾರಿ ಅವರ ಮಗನಿಗೆ ಈ ಮಾಹಿತಿ ಬರುತ್ತೆ. ಅವರು ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ. ಆದರೆ ಕಾಂತಪ್ಪ ಪೂಜಾರಿ ಅವರಿಗೆ ಈ ಒಂದು ಮಾಹಿತಿ ಬಂದು ಅವರು ಹೊರಗಡೆ ಬರುವಂಥ ಸಂದರ್ಭ ಅವರ ಕಾಲಿನ ಮೇಲೆ ಲಿಂಟಲ್ ಬೀಳುತ್ತೆ. ಹಾಗಾಗಿ ಅವರ ಕಾಲು ಮುರಿದಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಅವರನ್ನು ಏನು ಉಳ್ಳಾಳದ ದೇರಳಗಟ್ಟೆ ಸಮೀಪದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೀತಾರಾಮ ಅವ್ರಿಗೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಉಳಿದಂತೆ ಅವರ ಉಳಿದ ಕುಟುಂಬಸ್ಥರು ಈಗ ಈ ಒಂದು ಸ್ಥಿತಿಯಲ್ಲಿದ್ದಾರೆ. ಅವರ ಕಾಂತಪ್ಪ ಪೂಜಾರಿ ಅವರ ಹೆಂಡತಿ ಪ್ರೇಮ ಅವರು ಇಲ್ಲೇ ಸಾವಿಗೀಡಾಗಿದ್ದಾರೆ. ಅವರ ಮೃತದೇಹ ಕೂಡ ಇಲ್ಲೇ ಇದೆ. ಅದನ್ನು ಕೂಡ ಈಗ ತೆರವು ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆಗಳಿದೆ. ಅದರ ಮೇಲೂ ಕೂಡ ಬೃಹದಾಕಾರದ ಈ ಸಿಮೆಂಟ್ ಗೋಡೆಗಳು ಬಿದ್ದಿರುವಂಥದ್ದು. ಹಾಗಾಗಿ ಈ ಕಾರ್ಯಾಚರಣೆಯ ಬಳಿಕ ಅವರ ಮೃತದೇಹವನ್ನು ಇಲ್ಲಿಂದ ತೆರವು ಮಾಡುವಂಥ ಕೆಲಸಗಳು ಕೂಡ ನಡೀಲಿಕ್ಕಿದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ. ನೋಡಿ, ಅಲ್ಲಿ ಎಷ್ಟು ಸವಾಲಿನ ಕೆಲಸ, ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾರ್ಯಾಚರಣೆ ಅಂತ ಬಂದಾಗ ಹೆಂಗೆ ಬೇಕೋ ಹಾಗೆ ಅವ್ರು ಬದುಕಿದ್ರೇನು ಸತ್ರೇನು ಹಂಗೆ ಮಾಡೋ ಹಾಗಿಲ್ಲ. ಆ ಮಗುವನ್ನು, ತಾಯಿಯನ್ನು ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಬರಬೇಕು ಅಂತ ಅಂದರೆ ಬಹಳ ಅಲ್ಲಿ ಸವಾಲಿನ ಕೆಲಸ ಇದೆ. ಜಾಕ್ ಬಳಸೋದ್ರ ಮೂಲಕ ಅಲ್ಲಿ ಒಂದಷ್ಟು ಸ್ಲ್ಯಾಬ್ಗಳೇನು ಬಿದ್ದೋಗಿದ್ದಾವೆ ಅವುಗಳನ್ನು ಮೇಲಕ್ಕೆತ್ತಿ ಈಗಾಗಲೇ ಒಂದು ಮಗುವನ್ನು ಹೊರಗೆ ತೆಗೆದಿದ್ದಾರೆ.